ಸುದೀಕ್ಷಾ ಟ್ರೇಡರ್ಸ್ ಬನಿಯನ್ ವೇಸ್ಟ್ ಯಾನ್ ಮೇಕಿಂಗ್ ಮಿಷಿನ್ ಇದು. ನೀವೇ ನೋಡಿದಿರಾ, ಸುಮಾರು ದಿನದಿಂದ ಮುಂಚೆ ನಾವು ಹೊಸದಾಗಿ ನಮ್ಮ ಕಂಪ್ನಿನಲ್ಲಿ ಮಿಷಿನ್ ಲಾಂಚ್ ಮಾಡ್ತಾ ಇದೀವಿ ಅಂತ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಮತ್ತೆ ಮಿಷಿನ್ನ ಕೂಡ ಲಾಂಚ್ ಮಾಡಿ ಅದು ಯಾವ ಥರ ಅದ್ರಲ್ಲಿ ವರ್ಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಈಗ ತುಂಬಾ ಚೆನ್ನಾಗಿ ನನಗೆ ಆ ಕಂಪ್ನಿ ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ಈ ತರ ಒಂದು ಮಿಷಿನ್ ಬಂದು ಚೆನ್ನಾಗಿ ರನ್ ಆಗ್ತಾ ಇದೆ, ಚೆನ್ನಾಗಿ ಬೈಬ್ಯಾಕ್ ಕೊಡ್ತಾ ಇದ್ದಾರೆ ಅಂತ ಕಸ್ಟಮರ್ಸ್ ಎಲ್ಲರೂ ತುಂಬಾ ಇಂಟ್ರೆಸ್ಟ್ ಕೊಟ್ಟು ತುಂಬಾ ನಮಗೆ ಸಪೋರ್ಟ್ ಕೊಟ್ಟು ಅವರು ನಮಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರು. ತುಂಬಾ ಕಾಲ್ಸ್ ಬರ್ತಾ ಇದೆ, ತುಂಬಾ ಆರ್ಡರ್ಸ್ ಬರ್ತಾ ಇದೆ. ತುಂಬಾ ಟೈಮ್ ಕೊಟ್ಟು ಅವರು ನಿಧಾನಕ್ಕೆ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ಕೊಡಿ ಅಂತ ನಮಗೆ ಸ್ವಲ್ಪ ಟೈಮು ಕೊಟ್ಟು ನಿಧಾನಕ್ಕೆ ಡಿಸ್ಪ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಮಗೂ ತುಂಬಾ ಮಿಷಿನ್ಸ್ ಆರ್ಡರ್ ಬಂದ್ಬಿಟ್ಟಿತ್ತು. ಮತ್ತೆ ಈ ಮಿಷಿನ್ ಹಿಂದೆನೆ ನಾವು ದೀಪಾವಳಿಗೆ ಮತ್ತೆ ಹೈ ಸ್ಪೀಡ್ ಮಿಷಿನ್ ಕೂಡ ಲಾಂಚ್ ಮಾಡಿದ್ವಿ. ಇದಕ್ಕೂ ಸಹ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವೇ ನೋಡ್ಬೋದು, ನಮ್ಮ ಕಂಪ್ನಿನಲ್ಲಿ ಇಲ್ಲೇನೆ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ತುಂಬಾ ಮಿಷಿನ್ಸ್ ಆರ್ಡರ್ ಬಂದಿದೆ, ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತೆ ನಮ್ಮ ಹತ್ರ ಮೆಟೀರಿಯಲ್ಸ್ ಫಸ್ಟ್ ಕ್ವಾಲಿಟಿಯಲ್ಲಿ ಇದೆ. ಅದು ಕೂಡ ವಿಡಿಯೋದಲ್ಲಿ ಈ ಬಟ್ಟೆನ ಕೂಡ ಕರೆಕ್ಟಾಗಿ ಕಸ್ಟಮರ್ಸ್ ಅಬ್ಸರ್ವ್ ಮಾಡಿ ಬಟ್ಟೆ ಬಗ್ಗೆ ಕೂಡ ನಮ್ಮ ಹತ್ರ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಬಟ್ಟೆಗೋಸ್ಕರನು ಮತ್ತೆ ಒಳ್ಳೆ ಕ್ವಾಲಿಟಿ ಮಿಷಿನ್ ಕೊಡ್ತೀನಿ ಅನ್ನೋದಕ್ಕೋಸ್ಕರನು ಸುದೀಕ್ಷಾ ಟ್ರೇಡರ್ಸ್ ನಾವು ಹುಡ್ಕೊಂಡು ಬರ್ತಾ ಇದೀವಿ. ತುಂಬಾ ದೂರದಿಂದ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೀವಿ ಅಂತ ಕಾಲ್ಸ್ ಅಲ್ಲೂ ಸಹ, ಕಮೆಂಟ್ಸ್ ಅಲ್ಲೂ ಸಹ, ನಮಗೆ ವಾಟ್ಸಪ್ ಅಲ್ಲೂ ಸಹ ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದಕ್ಕೆ ನಾವು ಇವಾಗ ನಮ್ಮ ಸುದೀಕ್ಷಾ ಟ್ರೇಡರ್ಸ್ ನ ಬಂದು ಹುಬ್ಳಿಯಲ್ಲಿ ಸಬ್ ಬ್ರಾಂಚ್ ನ ಓಪನ್ ಮಾಡಿದೀವಿ. ಅಲ್ಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಕಸ್ಟಮರ್ಸ್ ಬರ್ತಾ ಇದ್ದಾರೆ, ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮಗೆ. ಮತ್ತೆ ಈಗ ಅಲ್ಲೂ ಕೂಡ ನಾವು ಈ ಮಿಷಿನ್ಸ್ ಎಲ್ಲ ಡೆಮೋ ಕೊಟ್ಟಿದೀವಿ. ಅಲ್ಲೂ ಬಂದು ಧಾರವಾಡ, ದಾವಣಗೆರೆ, ಕೊಪ್ಪಳ ಈ ಕಡೆಯಿಂದೆಲ್ಲ ಕಸ್ಟಮರ್ಸ್ ತುಂಬಾ ಬರೋದಕ್ಕೆ ತುಂಬಾ ಕಷ್ಟ ಬೀಳ್ತಾ ಇದ್ರು. ಈಗ ನಾವು ಅಲ್ಲಿ ಸಬ್ ಬ್ರಾಂಚ್ ಓಪನ್ ಮಾಡಿರೋದ್ರಿಂದ ತುಂಬಾ ಅಲ್ಲೂ ಅವರಿಗೆ ತುಂಬಾ ಈಸಿ ಆಗಿದೆ. ಅಂದ್ರೆ ಬ್ಯಾಂಗ್ಳೂರ್ ಬಂದು ಟ್ರಾವೆಲ್ ಮಾಡಿ ಬಂದು ಹೋಗೋರು ಇದ್ದಾರೆ, ಮತ್ತೆ ಸಬ್ ಬ್ರಾಂಚ್ ಅಲ್ಲಿ ಹೋಗಿ ಡೆಮೋ ನೋಡೋಣ ಅಂತ ಈಸಿಯಾಗಿ ಅಲ್ಲಿ ವಾಕ್ಔಟ್ ಮಾಡ್ಕೊಂಡು ನೋಡೋರು ಇದ್ದಾರೆ. ಅಲ್ಲೂ ಮಿಷಿನ್ಸ್ ಎಲ್ಲ ಬುಕಿಂಗ್ ಆಗಿದೆ, ಡಿಸ್ಪ್ಯಾಚ್ ಮಾಡ್ತಾ ಇದೀವಿ. ಇಲ್ಲಿಂದನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಹುಬ್ಳಿ ಕಳಿಸ್ತಾ ಇದೀವಿ ಬ್ರಾಂಚ್ಗೆ. ಅಲ್ಲಿಂದನೇ ಕಸ್ಟಮರ್ಸ್ ತಗೊಳ್ತಾ ಇದ್ದಾರೆ. ಅಲ್ಲಿಂದ ಡೆಮೋ ನೋಡೋರು ಅಲ್ಲಿಂದನೇ ಬುಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಕಸ್ಟಮರ್ ಇಂದ. ಇದೇ ತರ ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ಗೆ ಸಿಗ್ತಾ ಇರಬೇಕು. ಮತ್ತೆ ನೀವು ಕೂಡ ಏನಾದ್ರು ಮನೆಯಿಂದ ಏನಾದ್ರು ಉದ್ಯೋಗ ಮಾಡ್ಬೇಕು ಅಂತ ಇಟ್ಕೊಂಡಿದ್ರೆ, ಅಂದ್ರೆ ನಮ್ಮ ವಿಡಿಯೋದಲ್ಲಿ ಹೊಸದಾಗಿ ಕಸ್ಟಮರ್ಸ್ ಬಂದು ನೋಡ್ತಾ ಇದ್ದೀರಾ, ನಿಮ್ಗೆ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ಅನ್ನೋ ಕಸ್ಟಮರ್ಗೆ ನಾನು ಹೇಳ್ತಾ ಇದ್ದೀನಿ, ಇದು ಬಂದು ಬನಿಯನ್ ವೇಸ್ಟ್ ಮೇಕಿಂಗ್ ಮಿಷಿನು. ಇದು ಬಂದು ಮೆಕ್ಯಾನಿಕ್ ಅವರೆಲ್ಲ ಬಂದು ಸರ್ವಿಸ್ ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಅದು ಏನು ಅನ್ನೋದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೆ ಇದರಲ್ಲಿ ಯಾವ ತರ ಬಟ್ಟೆ ಕೊಟ್ಟು, ಯಾವ ತರ ಫಿನಿಶಿಂಗ್ ಮಾಡಿ, ಯಾವ ತರ ಕ್ಲೀನ್ ಮಾಡಿ, ಯಾವ ತರ ಕ್ವಾಲಿಟಿಯಾಗಿ ನಮಗೆ ಕೊಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದರಿಂದ ನೀವು ಮನೆಯಿಂದನೇ ಯಾವುದೇ ತರ ಹೊರಗಡೆಗೆ ಹೋಗಿ ಕೆಲಸ ಮಾಡಿ ದುಡಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮನೆಯಿಂದನೇ ನೀವು ಕೆಲಸ ಮಾಡ್ಬೋದು. ಇದರಲ್ಲಿ ಯಾವ ತರ ಕೆಲಸ ಮಾಡಿ ಎಷ್ಟು ದುಡಿಬಹುದು, ಹೇಗೆ ದುಡಿಬಹುದು, ಎಷ್ಟು ಟೈಮ್ ಬೇಕಾಗಿದೆ, ಇದರಲ್ಲಿ ಎಷ್ಟು ಕರೆಂಟ್ ನಿಮಗೆ ಮನೆಯಲ್ಲಿ ವರ್ಕ್ ಮಾಡೋದ್ರಿಂದ ಎಷ್ಟು ಕರೆಂಟ್ ನಿಮಗೆ ಇದು ಯೂಸ್ ಆಗುತ್ತೆ, ಮತ್ತೆ ಯಾವ ತರ ಕ್ವಾಲಿಟಿಯಾಗಿ ಕೊಡಬೇಕು ಎಲ್ಲನೂ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಈಗ ನಮ್ಮ ಚಾನೆಲ್ ಅಲ್ಲಿ ಹೊಸದಾಗಿ ಹೊಸ ಕಸ್ಟಮರ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ, ಈ ಮಿಷಿನ್ ಏನಪ್ಪ, ಯಾವ ತರ ಕೆಲಸ ಮಾಡೋದು, ಯಾವ ತರ ಇವ್ರ ಹತ್ರ ಬೈಬ್ಯಾಕ್ ಸಿಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಬಂದು ಬನಿಯನ್ ವೇಸ್ಟ್ ಮೇಕಿಂಗ್ ಮಿಷಿನ್ ಅಂತ ನಾನು ಹೇಳಿದ್ದೆ ನಿಮ್ಗೆ. ಇವಾಗ ಈ ಮಿಷಿನ್ ಅಲ್ಲಿ ಈ ತರ ಬನಿಯನ್ ಕ್ಲಾತ್ ಕೊಟ್ರೆ ಮಾತ್ರ ವೇಸ್ಟ್ ಮಾಡ್ಬೋದು. ಈ ಬನಿಯನ್ ಕ್ಲಾತ್ ಬಂದು ಬನಿಯನ್ಗೆ ಕಾಟನ್ ಬನಿಯನ್ ಬಂದು ಸ್ಟಿಚಿಂಗ್ ಮಾಡ್ತಾರಲ್ಲ, ಅಲ್ಲಿ ಇದನ್ನ ವೇಸ್ಟೇಜ್ ಅಂತ ಇದನ್ನ ಕಟ್ ಮಾಡಿ ಬಿಸಾಕ್ತಾರೆ. ನಾವಿವಾಗ ಆ ವೇಸ್ಟೇಜ್ ಅಂದ್ರೆ ಈ ಚಿಂದಿನ ಇಟ್ಟು ಮತ್ತೆ ರೀಮೇಕ್ ಮಾಡ್ತೀವಿ, ಮತ್ತೆ ರೀಸೈಕ್ಲಿಂಗ್ ಮಾಡ್ತೀವಿ. ಅದರಿಂದ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಇದು ಯಾವ ತರ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ಇದ್ರಲ್ಲಿ ಯಾವ ತರ ಕೆಲಸ ಮಾಡೋದು, ಯಾವ ತರ ಇದು ಕ್ವಾಲಿಟಿಯಾಗಿ ಕ್ಲೀನ್ ಮಾಡಬೇಕು, ಯಾವ ತರ ಸೇಲ್ ಮಾಡಬೇಕು, ಇಲ್ಲ ಮಾರ್ಕೆಟಿಂಗ್ ನಿಮ್ಗೆ ಮಾಡೋಕ್ಕಾಗಲ್ಲ ಅಂದ್ರೂ ಕಂಪ್ನಿಯಲ್ಲೇ ನಾವೇ ತಗೊಳ್ತೀವಿ. ನಿಮ್ಗೆ ಗೊತ್ತಿರಬೇಕು, 5 years ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ, ಬೈಬ್ಯಾಕ್ ಇರುತ್ತೆ. ಇದು ಯಾವ ತರ ಫಿನಿಶಿಂಗ್ ಮಾಡಿ, ಯಾವ ತರ ಕ್ಲೀನಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಸಿಂಗಲ್ ಬಟ್ಟೆ ಇರುತ್ತಲ್ಲ, ಮಿಷಿನ್ ಫಸ್ಟ್ ಆನ್ ಮಾಡ್ಕೋಬೇಕು. ಲೈಟ್ ಎಲ್ಲ ಬಂದು ಆನ್ ಅಂಡ್ ಆಫ್ ಇರುತ್ತೆ. ಇದು ಬಂದು ಹೊಸ ಮಾಡೆಲ್. ನಮ್ಮ ಕಂಪ್ನಿ ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ಬಿಟ್ರೆ ನಿಮ್ಗೆ ಈ ಮಾಡೆಲ್ ಮಿಷಿನ್ ಎಲ್ಲೂ ಸಿಗೋದಿಲ್ಲ. ಈ ಸೆನ್ಸರ್ ಮಿಷಿನ್ ಸಹ ಇದು ಬಂದು ಸುದೀಕ್ಷಾ ಪ್ರೈಮ್. ಮತ್ತೆ ನಾವು ಹೈ ಸ್ಪೀಡ್ ದೀಪಾವಳಿಗೆ ಲಾಂಚ್ ಮಾಡಿದ್ವಲ್ಲ, ಅದು ಬಂದು ಸುದೀಕ್ಷಾ ನೆಕ್ಸ್. ಈ ಎರಡು ಮಿಷಿನ್ ನಿಮ್ಗೆ ಎಲ್ಲೂ ಯಾವುದೇ ಕಂಪ್ನಿನಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ನಿಮ್ಗೆ ಈ ಮಿಷಿನ್ ಸಿಗೋದಿಲ್ಲ. ಈ ಮಿಷಿನ್ ಬಂದು ತುಂಬಾ ನಾವು ಬೇಸಿಕ್ ಮಿಷನ್ ಯಾವ್ಯಾವ ಮೈನಸ್ ಇದೆಯೋ
ಪ್ರತಿಯೊಂದು ಇದರಲ್ಲಿ ಪ್ಲಸ್ ಮಾಡಿದೀವಿ. ಮತ್ತೆ 80% ನಿಮಗೆ ಇದರಲ್ಲಿ ಮೆಕ್ಯಾನಿಸಮ್ ಬರ್ದೇ ಇರೋ ತರ ನಾವು ಅಪ್ಗ್ರೇಡ್ ಮಾಡಿದೀವಿ. ಇವಾಗ ಎಲ್ಲಾ ಕಂಪ್ನಿನಲ್ಲೂ ಮಿಷಿನ್ ಸಿಗತ್ತೆ, ಅಂದ್ರೆ ಎಲ್ಲಾ ಕಡೆಗೂ ಬೇಸಿಕ್ ಮಿಷಿನ್ ಇದೆ. ಆ ಬೇಸಿಕ್ ಮಿಷಿನ್ಗೆ ಸ್ಪೀಡ್ ಕೊಟ್ಟಿದ್ದಾರೆ, ಸೆನ್ಸರ್ ಕೊಟ್ಟಿದ್ದಾರೆ. ಎಲ್ಲಾ ಮಿಷಿನ್ ಒಂದೇ ಅಂತ ಕಸ್ಟಮರ್ಸ್ನ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ. ಅದು ನೀವು ಬಂದು ಡಿಫ್ರೆನ್ಸ್ ಬಂದು ತಿಳ್ಕೋಬೇಕು. ಎಲ್ಲ ಕಂಪ್ನಿಗೂ ವಿಸಿಟ್ ಮಾಡಿ, ನಿಮ್ಗೆ ಎಲ್ಲಿ ಬೇಕು, ಎಲ್ಲಿ ಇಷ್ಟ ಆಗಿದೆ ಅಲ್ಲೇ ತಗೊಳ್ಳಿ, ನೋ ಪ್ರಾಬ್ಲಮ್. ಅಂದ್ರೆ ಮಿಷಿನ್ಸ್ಗೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಅದು ನೀವು ಡೈರೆಕ್ಟ್ ಆಗಿ ಬಂದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ನಾವು ವಿಡಿಯೋದಲ್ಲಿ ಹೇಳೋದನ್ನ ತೋರಿಸೋದನ್ನ ನೀವು ನೋಡಿದ್ರೆ ನಿಮಗೆ ಒಂದು 50% ಮಾತ್ರ ನಿಮಗೆ ಮೈಂಡಿಗೆ ತಗೊಳಕ್ಕಾಗುತ್ತೆ. ಅಂದ್ರೆ ಅಲ್ಲೂ ಇಲ್ಲೂ ಏನ್ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಎಲ್ಲಾ ಕಸ್ಟಮರ್ಸ್ ಬಂದು ಎಲ್ಲಿ ನಿಮ್ಗೆ ಲೈಕ್ ಆಗುತ್ತೋ ಅಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿ ಮಿಷಿನ್ಸ್ ಪ್ಲಸ್ ಮೈನಸ್ ಎಲ್ಲ ತಿಳ್ಕೊಂಡು ಮತ್ತೆ ಒಂದು ಅಮೌಂಟ್ ಹಾಕಿ ನೀವು ಪರ್ಚೇಸ್ ಮಾಡೋದನ್ನ, ಉದ್ಯೋಗ ಒಂದು ಮನೆಯಿಂದನೇ ಶುರು ಮಾಡೋದನ್ನ ಕರೆಕ್ಟಾಗಿ ಯೋಚನೆ ಮಾಡಿ ಅದು ನಮಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಮಾತ್ರ ತಿಳ್ಕೊಂಡು ನೀವು ಮಿಷಿನ್ ಖರೀದಿ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಈಗ ನಮ್ಮ ಕಂಪ್ನಿನಲ್ಲಿ ಈ ಮಿಷಿನ್ ಬಂದು ತುಂಬಾ ನೀವು ಮನೆಯಿಂದನೇ ತುಂಬಾ ಈಸಿಯಾಗಿ ಮನೆ ಕರೆಂಟ್ ಇಂದಾನೆ ಮಾಡೋ ತರ ನಾವು ರೆಡಿ ಮಾಡಿದೀವಿ. ಇದ್ರಲ್ಲಿ ಬಂದು 1/2 HP ಸಿಂಗಲ್ ಫೇಸ್ ಮೋಟ್ರೇ ಕೊಟ್ಟಿರೋದವು. ಮನೆ ಕರೆಂಟ್ ಅಲ್ಲಿ ನೀವು ಮಿಷಿನ್ ರನ್ ಮಾಡಬಹುದು. ಇದ್ರಲ್ಲಿ ಯಾವ ತರ ಕೆಲಸ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಮನೆಯಲ್ಲಿ ನಿಮ್ಗೆ ತುಂಬಾ ಬೆಳಕಿದ್ರೆ ಲೈಟ್ ಬೇಕಾಗಿರಲ್ಲ, ಇಲ್ಲ ಅಂದ್ರೆ ಲೈಟ್ ಹಾಕೋಬಹುದು. ಲೈಟ್ ಆನ್ ಅಂಡ್ ಆಫ್ ಇರುತ್ತೆ. ಮತ್ತೆ ಮಿಷಿನ್ ರನ್ ಮಾಡೋದು ನಾರ್ಮಲ್, ಮತ್ತೆ ಆಫ್ ಮಾಡೋದು. ಮತ್ತೆ ಇದರಲ್ಲಿ ನಿಮಗೆ ರಿವರ್ಸ್ ಆಪ್ಷನ್ ಕೂಡ ಇದೆ. ಬೇಸಿಕ್ ಮಿಷನ್ ಅಲ್ಲಿ ಬೇರೆ ಮಾಡೆಲ್ ಇರುತ್ತೆ, ಆನ್ ಅಂಡ್ ಆಫ್ ರಿವರ್ಸ್ ಕೊಡೋದಲ್ಲ. ಈ ಮಿಷಿನ್ ಅಲ್ಲೇ ಬೇರೆ ತರ ಇರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಮಿಷಿನ್ ತುಂಬಾನೇ ಅಪ್ಗ್ರೇಡ್ ಆಗಿದೆ. ಮತ್ತೆ ಇದರಲ್ಲಿ ನಾವು ಸೆನ್ಸರ್ ಕೊಟ್ಟಿದ್ದೀವಿ. ಸೆನ್ಸರ್ ಕೊಟ್ಟಿರೋದ್ರಿಂದ ಮಿಷಿನ್ ರನ್ನಿಂಗ್ ಆಗ್ತಾ ಇರುತ್ತೆ. ಸೆನ್ಸರ್ ಕೊಟ್ಟಿರೋದ್ರಿಂದ ನಾವು ನೋಡಿ, ರನ್ನಿಂಗ್ ಅಲ್ಲಿ ನಾವು ಏನಾದ್ರು ಓಪನ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಕಡೆಗೂ ಕರೆಂಟ್ ಕಟ್ ಆಗಿಬಿಡುತ್ತೆ, ಮಿಷಿನ್ ರನ್ ಆಗೋದಿಲ್ಲ. ಮತ್ತೆ ನೀವು ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಇಲ್ಲ ಆನಲ್ಲೇ ಇತ್ತು ಅಂದರೆ ಮಿಷಿನ್ ಮತ್ತೆ ರನ್ ಆಗುತ್ತೆ. ಮತ್ತೆ ನೀವು ಬೇಸಿಕ್ ಮಿಷಿನ್ಗೂ ಇದಕ್ಕೆ ಏನು ಡಿಫ್ರೆಂಟ್ ಅಂತಂದರೆ, ರನ್ನಿಂಗಲ್ಲಿ ಏನು ಮಾಡ್ತಾರೆ, ಸಡನ್ಲಿ ಕೈ ಕೊಟ್ಬಿಡ್ತಾರೆ. ಅದು ಬಂದು ಅವರಿಗೆ ಕೈ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ. ತುಂಬ ಕಸ್ಟಮರ್ಗೆ ಹತ್ರ ಆಗಿದೆ. ಸೊ ನಾವು ಅದಕ್ಕೆ ಫಸ್ಟ್ ನಾವು ಚೆಕ್ ಮಾಡಿದ್ದೆ ಈ ಮಿಷಿನ್ ಬಂದು ಡೋರ್ ಕ್ಲೋಸ್ ಮಾಡಬೇಕು ಅನ್ನೋದನ್ನೇ ನಾವು ಫಸ್ಟ್ ಅಪ್ಗ್ರೇಡಲ್ಲಿ ಫಸ್ಟ್ ಪಾಯಿಂಟ್ ನಮಗೆ ಇದನ್ನೇ ನಾವು ತಗೊಂಡಿದ್ದು. ರನ್ನಿಂಗ್ ಅಲ್ಲಿ ಯಾರು ಕೈ ಕೊಟ್ಟರು ಕೈ ಅವ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಅದಕ್ಕೆ ಸೆನ್ಸರ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಮಿಷಿನ್ ಆಫ್ ಆಗಿಬಿಡುತ್ತೆ ಅಂತ ಫಸ್ಟ್ ನಾವು ಇದಕ್ಕೆ ಅಪ್ಗ್ರೇಡ್ ಚೇಂಜ್ ಮಾಡಿದ್ದೆ. ಅದೇನೆ ಈಗ ಈ ಸಿಂಗಲ್ ಕ್ಲಾತ್ನ ನಾನು ಮಿಷಿನ್ ಒಳಗೆ ಕೊಡ್ತೀನಿ. ಯಾವ ಥರ ಅದು ರನ್ ಆಗುತ್ತೆ ಅನ್ನೋದನ್ನು ನೀವು ನೋಡಿ. ಬಟ್ಟೆ ಹಿಂಗೆ ಕೊಡ್ತಾ ಇದ್ದಂಗೆ ಇಲ್ಲಿ ರಿಂಕಲ್ಸ್ ಇರುತ್ತೆ, ಅದನ್ನು ಬಂದು ಹಿಂಗೆ ಫ್ಲ್ಯಾಟ್ ಮಾಡಿಕೊಂಡು ಕೈ ಇಲ್ಲೇ ಇಟ್ಕೋಬೇಕು. ನಾವು ಹಿಂಗೆಲ್ಲ ತೊಗೊಂಡ್ಬಿಟ್ರೆ ಇಲ್ಲಿ ಸುತ್ಕೊಂಡಿರುತ್ತೆ, ಅಲ್ಲಿ ವೇಸ್ಟೇಜ್ ಆಗ್ತಾ ಇರುತ್ತೆ. ಸೊ ನಾವು ಇಲ್ಲೇ ಇಟ್ಕೊಂಡು ಇಲ್ಲೇ ಹಿಂಗೆ ಬಿಡಿಸ್ಕೊಂಡು ಫ್ಲ್ಯಾಟಾಗಿ ಕೊಡ್ತಾ ಇದ್ರೆ ಅದು ಪಾಡಿಗೆ ಕ್ಲೀನಾಗಿ ದಾರ ಬಿಡಿಸ್ಕೊಂಡು ಹೋಗ್ತಾ ಇರುತ್ತೆ. ಬಟ್ಟೆ ಎಷ್ಟು ಕ್ವಾಲಿಟಿಯಾಗಿ ಇರುತ್ತೋ ಅಷ್ಟು ಕ್ವಾಲಿಟಿಯಾಗಿ ಮಿಷಿನಲ್ಲಿ ಕೆಲಸ ಮಾಡ್ಬೋದು. ಎಷ್ಟು ಕ್ವಾಲಿಟಿಯಾಗಿ ದಾರ ಪ್ರೊಡಕ್ಷನ್ ತೆಗಿತೀರೋ ಅಷ್ಟೇ ಕ್ವಾಲಿಟಿಯಾಗಿ ನೀವು ನಮಗೆ ಕೊಟ್ಟರೆ ಅದಕ್ಕೆ ತಕ್ಕನಂಗೆ ನಿಮಗೆ ನಾವು ಅದೇನು ಪೇಮೆಂಟ್ ಇರುತ್ತೋ ಅದನ್ನು ಬೈಬ್ಯಾಕ್ ತೊಗೊಂಡು ಕೊಡ್ತೀವಿ. ಬಟ್ಟೆನ ಬಂದು ಯಾವ ಥರ ಕೊಡಬೇಕು, ಯಾವ ಥರ ರಿಂಕಲ್ಸ್ ಇರುತ್ತೆ, ಅದನ್ನ ಯಾವ ಥರ ಫ್ಲ್ಯಾಟ್ ಮಾಡ್ಕೊಂಡು ಕೊಡಬೇಕು, ಹೆಂಗೆ ಮಿಷಿನಲ್ಲಿ ಕೊಡಬೇಕು ಎಲ್ಲ ನೀವು ಬಂದರೆ ಡೈರೆಕ್ಟಾಗಿ ನಾವು ಎಲ್ಲನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತು ನಿಮ್ಮ ಕೈಯಲ್ಲೂ ಮಾಡಿಸ್ತೀವಿ, ನೀವು ಆರಾಮಾಗಿ ಮಾಡ್ಬೋದು. ನನಗೆ ಇದು ಪ್ರಾಕ್ಟೀಸ್ ಇಲ್ಲ, ಗೊತ್ತಿಲ್ಲ, ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಈ ಥರ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನೀವು ಬಂದರೆ ಡೈರೆಕ್ಟಾಗಿ ಇಲ್ಲಿ ಬಂದು ಡೆಮೋ ಮಾಡಿ ನೋಡ್ಬೋದು. ನೀವು ಡೆಮೋ ಮಾಡಿದಾಗಲೇ ನಿಮಗೆ ಖುಷಿ ಆಗ್ಬಿಡುತ್ತೆ, ಅಪ್ಪ ಈ ಕೆಲಸ ಮಾಡ್ಬೋದು, ಮನೆಯಿಂದ ಏನೋ ಒಂದು ದುಡಿಬೋದು ಅನ್ನೋ ಒಂದು ಗ್ಯಾರಂಟಿ, ನಂಬಿಕೆ ನಿಮಗೆ ಬಂದ್ಬಿಡುತ್ತೆ. ವೀಡಿಯೋದಲ್ಲಿ ನೀವು ಎಷ್ಟು ನೋಡಿದ್ರೂ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ. ಓ ಈ ಥರ ಮಿಷಿನ್ ಬರುತ್ತೆ, ಓ ಈ ಥರ ಬಟ್ಟೆ ಅವರೇ ಕೊಡ್ತಾರೆ, ಈ ಥರ ಕೆಲಸ ಮಾಡೋದು ಅಂತ ಅಷ್ಟೇ ನಿಮಗೆ ಐಡಿಯಾ ಸಿಕ್ಕಿರುತ್ತೆ. ನೀವು ಡೈರೆಕ್ಟಾಗಿ ಬಂದರೆ ನಿಮ್ಮ ಕೈಯಿಂದನೇ ಮಾಡಿಸ್ತೀವಲ್ಲ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಗ್ಯಾರಂಟಿ ಬಂದ್ಬಿಡುತ್ತೆ, ಹೌದಪ್ಪ ಈ ಕೆಲಸನ ಮನೆಯಿಂದನೇ ಮಾಡ್ಬೋದು ಅನ್ನೋದು. ನೋಡಿ ಆರಾಮಾಗಿ ಒಂದು ಚೇರ್ ಹಾಕ್ಕೊಂಡು ಕುತ್ಕೊಂಡು ಮಾಡ್ತಾ ಇರ್ಬೋದು. ದಾರ ನೋಡಿದ್ರಾ ಎಷ್ಟು ಕ್ಲೀನಾಗಿ ಬರ್ತಾ ಇದೆ. ಈ ಫಿನಿಶಿಂಗ್ ಬರಬೇಕು ಮಿಷಿನಲ್ಲಿ ಮಾಡಿದಾಗ. ಈ ಕಡೆಗೆ ಆ ಕಡೆಗೆ ಪೀಸ್ ಬರ್ತಾ ಇದ್ರೆ ಅದು ವೇಸ್ಟೇಜ್ ಆಗ್ತಾ ಇರುತ್ತೆ. ಬೇರೆ ಬಟ್ಟೆದಲ್ಲೂ ತೋರಿಸ್ತೀನಿ.
ಇದೆಲ್ಲ ಗಾರ್ಮೆಂಟ್ಸಲ್ಲಿ ಚಿಂತಿ ಅಂತ ಹೇಳ್ತಾರೆ. ಬನಿಗೆ ಕಟಿಂಗ್ ಆಗಿರೋ ಬಟ್ಟೆನ ತಗೊಂಡು ಈ ಚಿಂತಿಗಳನ್ನ ವೇಸ್ಟೇಜ್ ಅಂತ ಬಿಸಾಕ್ಬಿಡ್ತಾರೆ. ಅದನ್ನು ನಾವು ಈ ಮಿಷಿನಿಗೆ ಕೊಟ್ಟು ಅದರಲ್ಲಿ ಬನಿ ಮಿಷನ್ನ ಮಾಡೋದು. ಇದರಲ್ಲಿ ರಿಂಕಲ್ಸ್ ಇಲ್ಲ ನೋಡಿ, ಇದು ಬಂದು ಸೆಂಟ್ರಲ್ಲಿ ವೇಸ್ಟೇಜ್ ಹೋಗೋ ಬಟ್ಟೆ, ಅದಕ್ಕೆ ಇದರಲ್ಲಿ ವೇಸ್ಟೇಜ್ ಇಲ್ಲ. ಬಟ್ಟೆ ಕೊಡಬೇಕಾದಾಗ ರಿಂಕಲ್ಸ್ ಎಲ್ಲ ಆಗಬಾರ್ದು, ಫ್ಲ್ಯಾಟಾಗಿ ಕೊಡಬೇಕು. ಫ್ಲ್ಯಾಟಾಗಿ ಕೊಟ್ಟು ಸ್ವಲ್ಪ ಎಳ್ದು ಇಟ್ಕೊಂಡ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ, ಕ್ಲೀನಾಗಿ ದಾರ ಬರುತ್ತೆ, ವೇಸ್ಟೇಜ್ ತುಂಬ ಕಡಿಮೆ ಆಗುತ್ತೆ. ನಾವು ತೋರಿಸ್ಕೊಡೋ ಅದೇ ಥರ ನೀವು ಮಾಡಿದರೆ ಕರೆಕ್ಟಾಗಿ ಮಾಡ್ಬೋದು, ಕರೆಕ್ಟಾಗಿ ವೇಸ್ಟೇಜ್ನ ಅವಾಯ್ಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಪ್ರೊಡಕ್ಷನ್ ತೆಗಿಬೋದು. ಮನೆಯಿಂದಲೇ ಕೆಲಸ ಮಾಡ್ಕೊಂಡು ನೀವು ದುಡಿಬೋದು. ನೋಡಿ ರನ್ನಿಂಗ್ ಆಗ್ತಾ ಇದೆ, ಬಟ್ಟೆ ಕೊಡ್ತಾ ಇದ್ದೀನಿ. ಇವಾಗ ಏನೋ ಟಕ್ ಅಂತ ನೀವು ಮಿಷಿನು ಮೇಲೆ ಗ್ಲಾಸ್ ಓಪನ್ ಮಾಡಿದರೆ ಆಫ್ ಆಗಿಬಿಡುತ್ತೆ, ಮತ್ತೆ ಕ್ಲೋಸ್ ಮಾಡಿದಾಗ ಮಾತ್ರನೇ ಅದು ಆನ್ ಆಗುತ್ತೆ. ಈ ಮಿಷಿನಲ್ಲಿ ನಿಮಗೆ 80% ಮೆಕ್ಯಾನಿಸಮ್ ಬರಲ್ಲ, 20% ಮಾತ್ರ ಮೆಕ್ಯಾನಿಸಮ್ ಬರುತ್ತೆ. ಅದಕ್ಕೂ ಮೆಕ್ಯಾನಿಕ್ ಬೇಕಾಗಿದ್ದಲ್ಲ, ನೀವೇನೇ ರೆಡಿ ಮಾಡ್ಕೋಬೋದು, ತುಂಬ ಸುಲಭವಾಗಿರುತ್ತೆ. ಬೇಸಿಕ್ ಮಿಷಿನ್ಗೂ ಇದಕ್ಕೂ ಇರೋದು ತುಂಬ ಪ್ಲಸ್ ಪಾಯಿಂಟ್ ಏನಂತಂದರೆ ಮೆಕ್ಯಾನಿಸಮ್. ಬೇಸಿಕ್ ಮಿಷಿನಲ್ಲಿ ಸ್ವಲ್ಪ ಯಾಮಾರಿದ್ರೂ ಅಲೈನ್ಮೆಂಟ್ಸ್ ಬಂದ್ಬಿಡುತ್ತೆ, ರಾಡು ಡ್ರಮ್ಮು ಟಚ್ ಆಗಿಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ, ಚೇಂಜ್ ಮಾಡಬೇಕು, ಬೇರಿಂಗ್ ಹೋಗ್ಬಿಡುತ್ತೆ, ಚೇಂಜ್ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಈ ಮಿಷಿನಲ್ಲಿ ಆ ತೊಂದರೆ ಬರಲ್ಲ. ಖರ್ಚು ಅನ್ನೋದು ಈ ಮಿಷಿನಲ್ಲಿ ತುಂಬ ಕಡಿಮೆ ಇರುತ್ತೆ. ನೋಡಿ ಬಟ್ಟೆ ಹೆಂಗೆ ಸುತ್ಕೊಂಡಿದೆ, ನಾನು ಅದನ್ನು ಹೆಂಗೆ ಬಿಡಿಸಿ ಕೊಡ್ತಾ ಇದ್ದೀನಿ ನೋಡಿ. ಯಾವುದೇ ಥರ ಸಣ್ಣ ಬಟ್ಟೆ ಇರಲಿ, ಯಾವುದೇ ಥರ ಚಿಕ್ಕ ಬಟ್ಟೆ ಇರಲಿ, ಎಲ್ಲದೂ ದಾರ ಕ್ಲೀನಾಗಿ ತೆಗಿಬೋದು. ಈಗ ಕೈ ಸೈಜ್ಗಿಂತ ದೊಡ್ಡದು ಇಲ್ಲ ಚಿಕ್ಕದಿದ್ರೂ ಆರಾಮಾಗಿ ನಾವು ದಾರ ಅದರಲ್ಲಿ ತೆಗಿಬೋದು. ತುಂಬ ಕೈ ಸೈಜ್ಗಿಂತ ಚಿಕ್ಕದಿದ್ದಾಗ ಮಾತ್ರನೇ ಅದು ವೇಸ್ಟೇಜ್. ನಮ್ಮ ಕೈ ಸೈಜ್ ಇತ್ತು, ಕೈ ಸೈಜ್ಗಿಂತ ದೊಡ್ಡದು ಚಿಕ್ಕದು ಯಾವ ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ಅರ್ಧ ಇದ್ದರೆ ಮಾಡೋಕ್ಕಾಗಲ್ಲ, ಆ ಬಟ್ಟೆನ ನೀವು ಸಪ್ರೇಟಾಗಿ ಇಟ್ಬಿಡ್ಬೋದು. ಕೈ ಸೈಜ್ ಇದ್ದಾಗ ನೀವು ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಮಾಡಿಕೊಂಡು ನೀವು ಅದರಲ್ಲಿ ವೇಸ್ಟೇಜ್ ಹೇಗಿದ್ರು 10 kg ಬಟ್ಟೆ ನೀವು ಕೊಟ್ಟಾಗ 1 kg ಧೂಳು ಬಂದೇ ಬರುತ್ತೆ. ಯಾಕಂದರೆ ಮಿಷಿನಲ್ಲಿ ನಾವು ಪ್ರೊಡಕ್ಷನ್ ಮಾಡೋದು, ದಾರ ಬಂದು ಕಟ್ಟ ಆಗೇ ಆಗುತ್ತೆ. ಯಾವುದೇ ಥರ ನಾವು ಕ್ಲೀನಾಗಿ ಕೊಟ್ಟರು, ಹಿಂದೆ ಮುಂದೆ ನೋಡಿ ಕ್ಲೀನಾಗಿ ಬಟ್ಟೆನ ಯಾವ ಥರ ಫ್ಲಾಟಾಗಿ ಕೊಟ್ಟರು 10 kg ಕ್ಲಾತ್ಗೆ 1 kg ಡಸ್ಟ್ ಬಂದೇ ಬರುತ್ತೆ. ಆಗ ನೀವು ಬಂದು ಚಿಕ್ಕ ಬಟ್ಟೆ ಕೊಟ್ಟರೆ ಇನ್ನೂ ಧೂಳು ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ, ಅದು ಬಂದು ತಪ್ಪು. ಬನಿಯನ್ ಕ್ಲಾತ್ ಅಂತಂದರೆ ಇರುತ್ತೆ, ಬಟ್ಟೆ ದೊಡ್ಡ ಸರಿ ನೋಡಿ. ಇದು ಬಂದು ಸೈಜೇನೆ, ಇದು ಬಂದು ಒಂದು ಕೈ ಸೈಜೇನೆ. ಈ ಮುಕ್ಕಾಲು ಭಾಗ ಇದ್ರೂ ಸೇರಿ ಮಿಷಿನಲ್ಲಿ ಕೊಡ್ಬೋದು, ಇಷ್ಟು ಇದ್ರೂ ಸೇರಿ ಮಿಷಿನಲ್ಲಿ ಕೊಡ್ಬೋದು. ಇದರಲ್ಲಿ ಇನ್ನೂ ಅರ್ಧ ಇಷ್ಟು ಚಿಕ್ಕ ಸೈಜ್ ಇದ್ರೆ ಮಾಡಕ್ಕೆ ಹೋಗ್ಬಿಡಿ, ಅದು ನಿಮಗೆ ವೇಸ್ಟೇಜ್ ಆಗುತ್ತೆ. ವೇಸ್ಟೇಜ್ ಅಂತಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ಮಿಷಿನಲ್ಲಿ ಕೊಟ್ಟಾಗ ಅದ್ರಲ್ಲಿ ದಾರ ಬರೋದು ವೇಸ್ಟ್ ಆಗೋದೇ ಇಲ್ಲ. ಅದು 100 ಗ್ರಾಮ್ ಪ್ಯಾಕೆಟ್ಗೆ ಯೂಸ್ ಮಾಡ್ಬೋದು. ಏನು ಯಾವುದೇ ಬಂದು ಇದರಲ್ಲಿ ವೇಸ್ಟೇಜ್ ಅನ್ನೋದಿಲ್ಲ. ನೀವು ಬಟ್ಟೆನ ಬಂದು ಸೀದಾ ಉಲ್ಟಾ ಇರುತ್ತೆ, ಇದು ಬಂದು ಸೀದಾ ಪ್ರಿಂಟೆಡ್ ಬಂದಿರೋದ್ರಿಂದ ಇದು ಸೀದಾ ಪ್ರಿಂಟೆಡ್, ಬ್ಯಾಕ್ ಸೈಡು ಇಲ್ಲ, ಇದು ಉಲ್ಟಾ, ಇದು ಸೀದಾ. ಇವಾಗ ಪ್ಲೇನ್ ಬಟ್ಟೆನಲ್ಲಿ ನಿಮಗೆ ಉಲ್ಟಾ ಸೀದಾ ಗೊತ್ತಾಗಲ್ಲ, ಅದು ಬಂದು ರಿಂಕಲ್ಸ್ ಬಂದಿರುತ್ತೆ, ಅದನ್ನು ನೋಡಿ ನೀವು ತಿಳ್ಕೊಬೇಕು. ಅದು ನೀವು ಡೈರೆಕ್ಟಾಗಿ ಬಂದರೆ ಇಲ್ಲ ಮಿಷಿನು ಬುಕ್ಕಿಂಗ್ ಮಾಡ್ಕೊಂಡಿರ್ತೀರ, ಬರೋಕ್ಕಾಗಲಿಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ತೀರ ಅಂತ ಹೇಳ್ಬಿಟ್ಟು ಪ್ರೂಫ್ ಎಲ್ಲ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡಿರ್ತೀರ. ಅವಾಗ ನೀವು ಮಿಷಿನು ಡೆಲಿವರಿ ಹಂಗೆ ಕೊಟ್ಬಿಡಿ ಅಂತ ಹೇಳಿದ್ರೆ ನಾವು ಕೊಡೋದಿಲ್ಲ. ನೀವು ಡೈರೆಕ್ಟಾಗಿ ಬಂದ ಮೇಲೆ ಇಲ್ಲಿ ಬಂದು ನಾವೆಲ್ಲ ಟೀಚ್ ಕೊಡ್ತೀವಿ ನಿಮಗೆ, ಎಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಬಟ್ಟೆ ಯಾವ ಥರ ಬರುತ್ತೆ, ಯಾವ ಥರ ರಿಂಕಲ್ಸ್ ಇರುತ್ತೆ, ಯಾವ ಥರ ಫ್ಲ್ಯಾಟ್ ಮಾಡಬೇಕು, ಯಾವ ಥರ ಯಾವ ಡೈರೆಕ್ಷನಲ್ಲಿ ಕೊಡಬೇಕು, ಎಷ್ಟು ಸೈಜ್ವರೆಗೂ ಕೊಡಬೇಕು, ಎಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಅವಾಗ ಮಾತ್ರನೇ ಮಿಷಿನ್ ನಾವು ಡಿಸ್ಪ್ಯಾಚ್ ಮಾಡೋದು. ಒಂದ್ಸರಿ ಕಸ್ಟಮರಿಗೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಾವು ಡಿಸ್ಪ್ಯಾಚ್ ಮಾಡೋದು. ಅದಕ್ಕೆ ಬುಕ್ಕಿಂಗ್ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಬರೋಕ್ಕಾಗಲಿಲ್ಲ ನಾನು ಮತ್ತೆ ಮಿಷಿನ್ ಡಿಸ್ಪ್ಯಾಚ್ ಬೇರೆ ಬರಬೇಕು ಅಂತ ಹೇಳ್ತೀರಾ, ನಿಮ್ಮ ಇಷ್ಟ. ಅಂದರೆ ಮಿಷಿನ್ ಡಿಸ್ಪ್ಯಾಚ್ ಇದ್ದಾಗ ಏನೇ ಮಾಡಿದ್ರು ನಾವು ಮಿಷಿನ್ ಕೊಡಲ್ಲ, ನೀವು ಬಂದು ಇಲ್ಲಿ ಟ್ರೈನಿಂಗ್ ತೊಗೊಂಡ್ಮೇಲೆ. ಯಾಕಂದರೆ ಇಲ್ಲಿ 20% ಮೆಕ್ಯಾನಿಸಮ್ ಇರುತ್ತೆ, ಅದನ್ನು ನೀವು ತಿಳ್ಕೊಬೇಕಲ್ಲ. ಅದು ಸಣ್ಣ ಪುಟ್ಟನೇ, ಅದು ಯಾವ ಥರ ಮಾಡೋದು ಅನ್ನೋದು ನಿಮಗೆ ಟೆಕ್ನಿಷಿಯನ್ ಎಲ್ಲ ತೋರಿಸ್ಕೊಡ್ತಾರೆ. ಅಂದರೆ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಒಂದ್ಸರಿ ಡೈರೆಕ್ಟಾಗಿ ನೋಡಿಕೊಂಡ್ರೆ ಆಮೇಲೆ ಬೇಕಾದ್ರೆ ನಾವು ಒಂದು ವೀಡಿಯೋ ಮಾಡಿ ಕಳಿಸಿದ್ರು
ನೀವು ಒಂದು ಐಡಿಯಾ ಮಾಡ್ಕೊಂಡು ಮಾಡ್ಕೋಬೋದು. ನೀವು ಅದಕ್ಕೂ ಬರೋಕ್ಕಾಗಲಿಲ್ಲ ಅಂದರೆ ನಿಮಗೆ ಕೆಲಸ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಒಂದು ಬಂಡವಾಳ ಅಂತ ಹಾಕಿ ನೀವು ಒಂದು ಉದ್ಯೋಗ ಮನೆಯಿಂದನೇ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಅದು ಒಂದ್ಸರಿ ಡೈರೆಕ್ಟಾಗಿ ಬಂದು ಎನ್ಕ್ವೈರಿ ಮಾಡಬೇಕು. ಸಣ್ಣ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ ಒಂದು ಉದ್ಯೋಗ ಅಂತ ಮಾಡಿದ್ಮೇಲೆ ನೀವು ಬಂದು ಎನ್ಕ್ವೈರಿ ಮಾಡಿದ್ರೆ ಮಾತ್ರನೇ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಮತ್ತು ಇದರಲ್ಲಿ 20% ಮೆಕ್ಯಾನಿಸಮ್ ಇರುತ್ತೆ ಅಂತ ಹೇಳಿದ್ನಲ್ಲ ನೋಡಿ. ಬೇಸಿಕ್ ಮಿಷಿನ್ಗೂ ಈ ಮಿಷಿನ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಏನು ಗೊತ್ತಾ, ಫಸ್ಟ್ ಪಾಯಿಂಟ್ ಈ ಪಿಲ್ಲರ್ ಇದೆಯಲ್ಲ ಸೈಡು, ಇದು ಬಂದು ಬೇಸಿಕ್ ಮಿಷಿನಲ್ಲಿ ಬೇರೆ ಥರ ಇರುತ್ತೆ, ಈ ಮಿಷಿನಲ್ಲಿ ಬೇರೆ ಥರ ಇರುತ್ತೆ. ಇದರಲ್ಲಿ ನೀವು ಈಸಿಯಾಗಿ ಒಂದು ರಾಡ್ ಏನಾದರೂ ಹಾಳಾಯಿತು ಇಲ್ಲ ಕೆಳಗಡೆ ಬಂದು ರಬ್ಬರ್ ಹಾಳಾಯಿತು, ಫ್ಯೂಚರಲ್ಲಿ ಆಗುತ್ತೆ, ಇದ್ದ ತಕ್ಷಣ ಆಗಲ್ಲ, ಮಿಷಿನ್ ತೊಗೊಂಡೋಗಿದ ತಕ್ಷಣ ಆಗಲ್ಲ. ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ. ಅದು ಹೆಂಗೆ ಮಾಡ್ಕೋಬೇಕು ಅಂತ ನಾವು ತೋರಿಸ್ತೀವಿ, ಇಲ್ಲಿಂದನೇ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ತೀನಿ. ಇವಾಗ ಈ ಮಿಷಿನಲ್ಲಿ ಬಂದು ಒಂದು ಬೇರಿಂಗೇ ಹೋಯ್ತಪ್ಪ, ಬೇಸಿಕ್ ಮಿಷಿನ್ಗೆ ಬೇರಿಂಗ್ ಹೋಯ್ತು ಅಂದರೆ ಫುಲ್ ಸೆಟ್ಟೆ ತೆಗೆದಿಟ್ಟು ಬೇರಿಂಗ್ ಚೇಂಜ್ ಮಾಡಿ ಮತ್ತೆ ಹಾಕಿ ಇಲ್ಲಿ 3mm ಸ್ಪೇಸ್ ಅಲೈನ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಮಾಡಿ ಮೆಕ್ಯಾನಿಕ್ ಬಂದು ಮಾಡ್ಕೊಡೋವರೆಗೂ ನಿಮ್ಗೆ ಒಂದು ಐಡಿಯಾ ಗೊತ್ತಾಗಲ್ಲ. ಈ ಮಿಷಿನಲ್ಲಿ ಆ ಥರ ಇಲ್ಲ. ಈ ಸೈಡ್ ಬಾರ್ ನಾನು ತೋರಿಸಿದ್ನಲ್ಲ ಅದ್ರಲ್ಲಿ ಬಂದು ಮೇಲೆ ಆಲಂಕಿ ಕೊಟ್ಟರೆ ಮೇಲೆ ಟಾಪ್ ಓಪನ್ ಆಗಿಬಿಡುತ್ತೆ. ಆ ಟಾಪ್ನ ರಿಮೂವ್ ಮಾಡಿ ಬೇರಿಂಗ್ ಚೇಂಜ್ ಮಾಡಿ ಮತ್ತೆ ಟಾಪ್ ಟೈಟ್ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡಿ ಕೆಲಸ ಮಾಡ್ಕೋಬೋದು. ಬೇಸಿಕ್ ಮಿಷಿನ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಡೈರೆಕ್ಟಾಗಿ ಬಂದರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಇದೆ ಅನ್ನೋದನ್ನು ನಿಮಗೆ 100% ನಾವು ತೋರಿಸ್ಕೊಡ್ತೀವಿ. ಮತ್ತು ಬಟ್ಟೆ ಏನಾದರೂ ಕೊಟ್ಟಾಗ ಅದೇ ರಿಂಕಲ್ಸ್ ಬಂದು ನೀವು ನೋಡ್ಕೊಂಡು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಸ್ಟಕ್ ಆಗಿಬಿಡುತ್ತೆ, ರಬ್ಬರು ರಾಡು ಟಚ್ ಆಗಿ ಆ ಬಟ್ಟೆ ನಿಂತು ಬಿಡುತ್ತೆ, ರನ್ ಆಗಲ್ಲ. ಆವಾಗ ನೀವು ಯಾವುದು ಬಿಚ್ಚಬೇಕು ತೆಗಿಬೇಕು, ರಾಡೇ ಬಿಚ್ಚಿ ತೆಗೆದು ಬಟ್ಟೆ ಕ್ಲೀನ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಮಿಷಿನ್ ಆಫ್ ಮಾಡಿ ರನ್ನಿಂಗಲ್ಲಿ ಮಾಡ್ತಾ ಇರ್ತೀರಾ, ಬಟ್ಟೆ ಸಿಕ್ಕಾಪಟ್ಟು ಮಿಷಿನ್ ರನ್ ಆಗಿಲ್ಲ, ಅವಾಗ ಏನು ಮಾಡಬೇಕು ಅಂದರೆ ಆಫ್ ಮಾಡಿ ಜಸ್ಟ್ ಆಫ್ ಮಾಡಿಬಿಟ್ಟು ಈ ಕಡೆ ರಿವರ್ಸ್ ತೆಗೀರಿ, ವಾಪಸ್ ಬಟ್ಟೆ ಹೊರಗಡೆ ಬರುತ್ತೆ, ರಿವರ್ಸ್ ತಿರುಗ್ತಾ ಇದೆ ನೋಡಿ, ಆಫ್ ಮಾಡಿ ಅಷ್ಟೇ ಬಂದ್ಬಿಡುತ್ತೆ ಹೊರಗಡೆಗೆ. ಯಾವ್ದು ಬಿಚ್ಚಕ್ಕೆ ಹೋಗ್ಬಿಡಿ, ತೆಗಿಯಕ್ಕೆ ಹೋಗ್ಬಿಡಿ. ಮತ್ತೆ ಮಿಷಿನಲ್ಲಿ ಬಟ್ಟೆ ಕೊಟ್ಟು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಮತ್ತೆ ಇದರಲ್ಲಿ ಪ್ರೊಡಕ್ಷನ್ ಮಾಡೋದು ಇಲ್ಲೊಂದು ಡೋರ್ ಕೊಟ್ಟಿದ್ದೀವಿ, ಇಲ್ಲಿ ಡೋರ್ ಕೊಟ್ಟಿದ್ದೀನಿ ನೋಡಿ. ಈ ಡೋರ್ನ ಓಪನ್ ಮಾಡಿದರೆ ಮಾಡಿರೋದ್ರಲ್ಲಿ ಇಲ್ಲಿ ಕಲೆಕ್ಟ್ ಆಗುತ್ತೆ. ನೋಡಿ ನಾನೀಗ ವೈಟ್ ಕಲರ್ ಮತ್ತು ಗ್ರೀನ್ ಕಲರ್ ಕೊಟ್ಟಿದ್ನಲ್ಲ, ನೋಡಿದ್ರಲ್ಲ ನೀವು, ಈ ಥರ ಬರುತ್ತೆ. ಈ ಥರ ಫಿನಿಶಿಂಗ್ ಬರುತ್ತೆ. ಈ ಥರ ಫಿನಿಶಿಂಗ್ ಬಂದಾಗ ಏನು ಮಾಡಬೇಕು, ಇದರಲ್ಲಿ ಸ್ವಲ್ಪ ಧೂಳು ಬರುತ್ತೆ, ಈ ಧೂಳನ್ನ ಕ್ಲೀನ್ ಮಾಡಬೇಕು. ಸಣ್ಣ ಪುಟ್ಟ ಪೀಸಸ್ ಎಲ್ಲ ಬೀಳ್ತಾ ಇದೆಯಾ ನೋಡಿ. ನೋಡಿ ನಿಮ್ಮ ಮುಂದೆನೇ ನಾನು ಬಟ್ಟೆ ಕೊಟ್ಟೆ, ಫ್ಲಾಟಾಗಿ ಕೊಡಬೇಕು, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನೇ ಕೊಟ್ಟಿರೋದು. ನಾನು ಕೊಟ್ಟಿರೋ ಬಟ್ಟೆನಲ್ಲೇ ಧೂಳು ಬಂದಿದೆ. ಆಗ ಹೊಸೊಬ್ರು ನೀವು ಮಾಡಿದಾಗಲೂ ಡಸ್ಟ್ ಬರುತ್ತೆ. ನಿಮಗೆ ಹಿಂದೆ ಮುಂದೆ ಫ್ರಂಟ್ ಬ್ಯಾಕು ಏನು ಗೊತ್ತಿರಲ್ಲ, ಹೆಂಗಂದ್ರೆ ಹಂಗೆ ಕೊಟ್ಟಿರ್ತೀರ, ವೇಸ್ಟೇಜ್ ಜಾಸ್ತಿ ಬರುತ್ತೆ. ಇದ್ದ ತಕ್ಷಣ ಅಯ್ಯೋ ವೇಸ್ಟೇಜ್ ಬರ್ತಾ ಇದೆ ಅಂತ ಎದುರಬಾರ್ದು. ವೇಸ್ಟೇಜ್ ಎಲ್ಲ ಬಂದು ಹೋದ್ರೇ ನಿಮಗೆ ಕೆಲಸ ಬಂದು ಸೆಟ್ ಆಗೋದು. ಅದೊಂದು ಸರಿ ನಿಮಗೆ ಗೊತ್ತಾಗ್ಬಿಟ್ರೆ ಆಮೇಲೆ ಕೆಲಸ ನೀವು ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ಫಿನಿಶಿಂಗ್ ಈ ಥರ ಮಾಡಾದ್ಮೇಲೆ ಮಿಷಿನಲ್ಲಿ ತೆಗೆದಾದ್ಮೇಲೆ ಈ ಥರ ಡಸ್ಟ್ನ ಕ್ಲೀನ್ ಮಾಡಿ, ಅದೇನು ಸಣ್ಣ ಸಣ್ಣ ಪೀಸಸ್ ಬಿದ್ದಿದೆಯೋ ಅದೆಲ್ಲ ಕ್ಲೀನ್ ಮಾಡಿ ನಾವು ಮೆಟೀರಿಯಲ್ಸ್ ಹೇಗೆ ಕೊಟ್ಟಿದ್ದೀವೋ ಅದೇ ಥರ ಅದೇ ಚೀಲದಲ್ಲೇ ತುಂಬಿಸಿ ಕಳಿಸಿ. ಅದೇನು KGಗೆ ನೀವು ಕಳಿಸ್ತೀರೋ ಅದನ್ನು ಚೆಕ್ ಮಾಡ್ತೀವಿ, ನಿಮಗೆ ಪೇಮೆಂಟ್ನ ಆನ್ಲೈನಲ್ಲಿ ಮಾಡ್ತೀವಿ. ಇಲ್ಲ ನೀವು ಲೋಕಲ್ ಬ್ಯಾಂಗ್ಳೂರಲ್ಲೇ ಇದ್ದೀರಾ, ನೀವೇ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತೊಗೊಂಬರ್ತೀರಾ, ತಗೊಂಬನ್ನಿ, ನಿಮ್ಮ ಮುಂದೆ ಬ್ಯಾಗ್ ಮಾಡ್ತೀವಿ. ಕ್ಲೀನಾಗಿ ಕ್ಲೀನ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ ಅಲ್ಲೇ ನಿಮಗೆ ಪೇ ಆಗಿಬಿಡುತ್ತೆ. ಎಷ್ಟು KG ಬೇಕೋ ನೀವು ತೊಗೊಂಡೋಗ್ಬೋದು. ಮತ್ತು ಇನ್ನೊಂದು ಮೆಟೀರಿಯಲ್ಸ್ ಬೇಕು ಅಂತಂದರೆ ನಮಗೆ ಒಂದು 2-3 ಡೇಸಲ್ಲಿ ನಮಗೆ ಇನ್ಫಾರ್ಮ್ ಮಾಡಬೇಕು. ಯಾಕಂದರೆ ನಮ್ಮ ಹತ್ರ ಒಂದು ತುಂಬ ಮಿಷಿನ್ಸು ಡಿಸ್ಪ್ಯಾಚ್ ಆಗಿದೆ, ತುಂಬ ಕಸ್ಟಮರ್ಸ್ಗೆ ನಮ್ಮ ಮಿಷಿನ್ಸ್ ಬಂದು ತೊಗೊಂಡು ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರಿಗೂ ನಾವು ಮೆಟೀರಿಯಲ್ಸ್ ಕೊಡಬೇಕಾಗುತ್ತೆ. ಸೊ ನಮ್ಮ ಹತ್ರ ಲೋಡ್ ಬರ್ತಾನೆ ಇರುತ್ತೆ, ಲೋಡ್ ಹೋಗ್ತಾನೆ ಇರುತ್ತೆ. ಬಂದಾಗ ಕಸ್ಟಮರ್ಸ್ ಜೊತೆಗೇ ಬಂದ್ಬಿಡ್ತಾರೆ, ನಮಗೆ ಗೊತ್ತಿರಲ್ಲ. ಮೆಟೀರಿಯಲ್ಸ್ ಬಂದಂಗ್ಲೇ ಹಾಗೆ ತೊಗೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಅದರಿಂದ ಯಾವುದೇ ಕಸ್ಟಮರ್ ಆಗಲಿ ಮೆಟೀರಿಯಲ್ಸ್ ಬೇಕು ಅಂದಾಗ ನಾವು ಫಸ್ಟೇ ನಮಗೆ ಇನ್ಫಾರ್ಮ್ ಮಾಡಿ, ಒಂದು ವಾರ ಮುಂಚಿತವಾಗ್ಲೂ ಆದ್ರೂ ಇನ್ಫಾರ್ಮ್ ಮಾಡಿ ಅಂತಲೇ ನಾವು ಎಲ್ಲರಿಗೂ ಇದೊಂದು ಮಿಷಿನ್ ಡಿಸ್ಪ್ಯಾಚ್ ಏನು ಮಾಡ್ತೀವೋ ಪ್ರತಿಯೊಂದು ಕಸ್ಟಮರಿಗೂ ಅದನ್ನು ಇನ್ಫಾರ್ಮ್ ಮಾಡಿನೇ ಕಳಿಸ್ತೀವಿ. ಗೊತ್ತಿರಬೇಕಲ್ಲ ನಿಮಗೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ವಿಡಿಯೋದಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟಾಗುತ್ತೆ. ನೀವು ಡೈರೆಕ್ಟಾಗಿ ಬಂದು ನೋಡಿದರೆ ನೀವು ಡೈರೆಕ್ಟಾಗಿ ಮಾಡಿ ನೀವೇ ತೆಗೆದು ನೋಡ್ಬೋದು ಯಾವ ಥರ ಫಿನಿಶಿಂಗ್ ಬಂದಿದೆ, ನಾನು ಮಾಡಿರೋದಾ ಇದು ಅಂತ ಕೇಳೋ ಕಸ್ಟಮರು ಇದ್ದಾರೆ.